ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಳಿನ ಸ್ಕಂದ ಕಿಚನ್ ಬ್ಲಾಗ್ಸ್. ಇದು ಆಷಾಢ ಶುಕ್ರವಾರದ 2ನೇ ವಾರದ ಬ್ಲಾಗ್ ಆಗಿರುತ್ತೆ. ಅಂದ್ರೆ ನಿನ್ನೆ ಆಷಾಢ ಶುಕ್ರವಾರದ 2ನೇ ವಾರ ಆಗಿತ್ತಲ್ವಾ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ನಿಂಬೆಹಣ್ಣಿನ ದೀಪ ಹಚ್ಚಿ ಬಂದ್ಬಿಡೋಣ, ಹೇಗಿದ್ರು ಆಷಾಢ ಮಾಸ ಅಂತೇಳಿ. ಹಾಗೆ ಬೆಳಿಗ್ಗೆನೆ ಎದ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗ್ಬೇಕಾಗಿತ್ತು. ಆ ಲಂಚ್ ಬಾಕ್ಸ್ ಸಹ ಎಲ್ಲ ರೆಡಿ ಮಾಡಿ, ತಿಂಡಿ ಎಲ್ಲ ರೆಡಿ ಮಾಡ್ಕೊಟ್ಟು ಹೋಗ್ಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ಮಾತ್ರ ತಗೊಂಡಿದ್ದೆ ನಾನು. ತುಂಬಾ ವಿಡಿಯೋ ಮಾಡಕ್ ಆಗಿಲ್ಲ. ಬೆಳಿಗ್ಗೆನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ಪೂಜೆನ ಸಹ ಮುಗಿಸ್ಕೋಣ ಅಂತ ಹೇಳಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಹೀಗೆ ಸಿಂಪಲ್ ಆಗಿ ಕಳಸದ ಕೆಳಗಡೆ ಒಂದು ಚಿಕ್ಕದಾಗಿ ಕಮಲ ದಳದ ರಂಗೋಲಿ ಬರುತ್ತಲ್ವಾ, ಅಷ್ಟಲಕ್ಷ್ಮಿ ದಳದ್ದು, ಆ ತರದೊಂದು ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮಾಮೂಲಿ ಕಳಸದ ಕೆಳಗೆ ಇಕ್ಕುವಂತ ಪೀಠ ಇಟ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಸ್ವಸ್ತಿಕ್ ತರ ಒಂದು ಚಿತ್ರವನ್ನ ಬಿಡಿಸ್ಕೊಂತಾ ಇದ್ದೀನಿ. ಸ್ವಸ್ತಿಕ್ ಮತ್ತೆ ಓಂ ಮತ್ತೆ ಶ್ರೀ ಅಂತ ಬರ್ದ್ಬಿಟ್ಟು ಅದ್ರ ಮೇಲೆ ಕಳಸವನ್ನ ಸ್ಥಾಪನೆ ಮಾಡುವಂತದ್ದು. ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳಲ್ಲಿ, ಶುಕ್ರವಾರ ಅಥವಾ ಮಂಗಳವಾರ, ನಿಂಬೆಹಣ್ಣಿನ ದೀಪ ಅಥವಾ ಬೆಲ್ಲದ ಆರತಿಗಳು ಈ ತರ ಎಲ್ಲ ಹೆಣ್ಣು ದೇವರ ದೇವಸ್ಥಾನ ಮನೆ ಹತ್ರ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಹಚ್ಚಿದ್ರೆ ಒಳ್ಳೇದು ಅಂತಾರೆ. ಹಾಗಾಗಿ ಹೇಗಿದ್ರು ಮನೆ ಹತ್ರ ದೇವಸ್ಥಾನಗಳಿತ್ತು, ಒಂದೊಂದು ವಾರ ಒಂದೊಂದು ದೇವಸ್ಥಾನಕ್ಕೆ ಹೋದ್ರೆ ಆಗ್ಬಿಡುತ್ತೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹೋಗ್ ಬರೋಣ ಅಂತೇಳಿ. ಇವಾಗ ಕಳಸವನ್ನ ಇಟ್ಬಿಟ್ಟು ವಿಳೆದೆಲೆ 5 ವಿಳೆದೆಲೆಯನ್ನ ಇಕ್ತಾ ಇದ್ದೀನಿ ನಾನು. 5 ವಿಳೆದೆಲೆಯನ್ನ ಇಟ್ಬಿಟ್ಟು ನೀಟಾಗಿ ಅದನ್ನ ಎಲ್ಲಾ ಕಡೆ ಈ ರೀತಿ ನೀಟಾಗಿ ಜೋಡಿಸ್ಕೊಂತಾ ಇದ್ದೀನಿ. ವಿಳೆದೆಲೆ ಬದಲಾಗಿ ಮಾವಿನ ಕುಡಿ ಇರುತ್ತಲ್ವಾ, ತುದಿ ಇರುತ್ತಲ್ವಾ, ಅದು ಎಲೆಗಳೆಲ್ಲ ಇರುತ್ತೆ ನೋಡಿ, ಅದು ಪೂರ್ತಿ ಕುಡಿಯನ್ನ ಮುಂದೆ ಕಟ್ ಮಾಡ್ಬಿಟ್ಟು ಅದನ್ನು ಸಹ ಇಡ್ಬೋದು. ಇವಾಗ ನಾನು ಒಂದು ಕಾಯಿನ ಮತ್ತೆ ಸ್ವಲ್ಪ ಹೂವು ಅಕ್ಷತೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ತೆಂಗಿನಕಾಯಿಯನ್ನ ಇಡ್ತೀನಿ. ಈ ತೆಂಗಿನಕಾಯಿ ನಾನು ಲಾಸ್ಟ್ ಶುಕ್ರವಾರ ವಿಡಿಯೋದಲ್ಲಿ ನಾನು ತೋರಿಸಿದೆ. ಅವತ್ತೇ ರೆಡಿ ಮಾಡಿಟ್ಟಂತ ತೆಂಗಿನಕಾಯಿ, ಅದೇ ತೆಂಗಿನಕಾಯಿ ಇದು. ಈ ತರ ನೀಟಾಗಿ ಮಾಡಿ ಅದನ್ನ ನೀಟಾಗಿ ಒಣಗಿಸ್ಬಿಟ್ಟು ಆಮೇಲೆ ನಾವು ಪೂಜೆ ಮಾಡೋಕ್ ಇಟ್ಟು ಮತ್ತೆ ನೀಟಾಗಿ ಮತ್ತೆ ಪೂಜೆ ಸಾಮಾನು ತೊಳಿಬೇಕಾದ್ರೆ ನೀಟಾಗಿ ಎತ್ತಿಟ್ಟು ಮತ್ತೆ ಇದೇ ತೆಂಗಿನಕಾಯಿನ ಉಪಯೋಗಿಸ್ಬಿಟ್ಟು ಮಾಡ್ಬೋದು. ಇವಾಗ ಆ ಬಳೆ ಎಲ್ಲ ಇತ್ತು, ಬಳೆ ಎಲ್ಲ ಇಟ್ಬಿಟ್ಟು ಮಾಮೂಲಿ ಹೂವು ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಎಲ್ಲ ನೀಟಾಗಿ ಸ್ಲ್ಯಾಬ್ ಎಲ್ಲ ಒರೆಸಿದ್ದೆ, ಹಾಗಾಗಿ ನಾನು ಸ್ಲ್ಯಾಬ್ ಮೇಲೆನೆ ಎಲ್ಲ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ನನಗೂ ಸಹ ಟೈಮು ಆಗಿತ್ತು, ಮತ್ತೆ ಟಿಫನ್ ಸಹ ಎಲ್ಲ ರೆಡಿ ಮಾಡ್ಬೇಕಾಗಿತ್ತಲ್ವಾ, ಹಾಗಾಗಿ ಬೇಗ ಮಾಡ್ಕೋಬೇಕು ಅನ್ನೋ ಅರ್ಜೆಂಟ್ ಇತ್ತು. ಹಾಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಮತ್ತೆ ನೇಬರ್ಸ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ನಾನು ಒಬ್ಬರಾದ್ರೆ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆದ್ರೂ ಸರಿ ಹೋಗುತ್ತೆ, ಮತ್ತೆ ಅವ್ರನ್ನೆಲ್ಲ ಕಾಯ್ಸೋದು ಚೆನ್ನಾಗಿರಲ್ಲ ಅಂತ ಹೇಳಿ ಅವರೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ನಾವು ರೆಡಿ ಆಗ್ಬೇಕಲ್ವಾ. ಹಾಗಾಗಿ ಬೇಗ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ ನಾನು, ಎಲ್ಲಾ ವಿಡಿಯೋನ ಮಾಡಕ್ಕೆ ಆಗಿಲ್ಲ. ಹೀಗೆ ಕಳಸ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಎಲ್ಲಾ ದೇವ್ರ ಫೋಟೋಗಳನ್ನ ಆಲ್ರೆಡಿ ಒರೆಸ್ಬಿಟ್ಟು ಎಲ್ಲ ಅರ್ಶಿನ ಕುಂಕುಮ ವಿಭೂತಿ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಮೇಲ್ಗಡೆ ಫೋಟೋಕ್ಕೂ ಸಹ ಹೂವೆಲ್ಲ ಹಾಕೊಳ್ತಾ ಇದೀನಿ. ಕಳಸ ಎಲ್ಲ ರೆಡಿ ಮಾಡ್ಬಿಟ್ಟು ಎಲ್ಲ ಪಕ್ಕ ಎಲ್ಲ ಫೋಟೋಗಳನ್ನ ಏನ್ ಜೋಡಿಸ್ಬೇಕು ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲಕ್ಕೂ ಹೂವು ಇಟ್ಬಿಟ್ಟು ಆಮೇಲೆ ಪೂಜೆಯನ್ನ ಮಹಾಮಂಗಳಾರತಿ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಈ ತರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಮ್ಮ ಪಾಟ್ ಅಲ್ಲಿ ತುಂಬಾ ಹೂವೇನು ಇವತ್ತು ಬಿಟ್ಟಿರಲಿಲ್ಲ, ಕೆಲವೊಂದು ದಾಸವಾಳ ಮಾತ್ರ ಬಿಟ್ಟಿತ್ತು. ಸ್ವಲ್ಪ ಹುಳ ಬಂದಿದೆ, ಹಾಗಾಗಿ ಹೂಗಳು ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ನನಗೆ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು ಅನ್ಸುತ್ತವ್ರು, ಅವು ಕಮೆಂಟ್ ಮಾಡಿದ್ರು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ, ಗಿಡಗಳೆಲ್ಲ ತುಂಬಾ ಹುಳ ಬಂದಿದೆ, ನಿಮ್ಮ ಮನೇಲಿ ಏನಾದ್ರು ಗಿಡ ಇದ್ರೆ ಪ್ಲೀಸ್ ನೀವು ಏನ್ ಔಷಧಿ ಹಾಕ್ತಾ ಇದ್ದೀರಿ ಕಮೆಂಟ್ ಮಾಡಿ ಅಂತೇಳಿ ಅವರು ಕಮೆಂಟ್ ಮಾಡಿದ್ರು. ಅದನ್ನ ಇವಾಗ ಸ್ವಲ್ಪ ಸ್ಪ್ರೇ ಮಾಡಿದೀನಿ, ಇನ್ನು ಸ್ವಲ್ಪ ಹುಳಗಳು ಕಮ್ಮಿ ಆಗಿದೆ. ಇನ್ನೊಂದ್ 2-3 ಸರಿ ಮಾಡಿದ್ರೆ ಪೂರ್ತಿ ಕಮ್ಮಿ ಆಗ್ಬೋದು. ಮತ್ತೀಗ ಮಗ್ಗುಗಳೆಲ್ಲಾಗಿ ರೆಡಿ ಆಗ್ತಾ ಇರೋ ಹೂವು ನೆಕ್ಸ್ಟ್ ನೋಡ್ಬೋದು, ಚೆನ್ನಾಗಿ ಬಿಡುತ್ತೆ ಅನ್ಸುತ್ತೆ ನೋಡಿ. ಈ ರೀತಿ ಫೈನಲ್ ಆಗಿ ಕಳಸ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಹಾಗೆ ಗೆಜ್ಜೆ ವಸ್ತ್ರ ನಾನು ಮನೆಯಲ್ಲೇ ಈ ರೀತಿ ಈಸಿಯಾಗಿ ಮಾಡಿದ್ದೆ. ನೆಕ್ಸ್ಟ್ ನಾನು ಮತ್ತೆ ಇನ್ನೊಂದ್ಸರಿ ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೋಬೇಕಾದ್ರೆ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಶೇರ್ ಮಾಡ್ತೀನಿ. ಹಾಗೆ ಯಾವ್ದಾದ್ರು ಒಂದು ಒಡವೆಯನ್ನ ನಮ್ಮ ಹತ್ರ ಇರುತ್ತಲ್ವಾ, ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದು ಒಡವೆಯನ್ನ ಕಳಸಕ್ಕೆ ಹಾಕ್ಬಿಟ್ಟು ಪೂಜೆನೆಲ್ಲ ಮಾಡಿ ರೆಡಿ ಮಾಡ್ಕೋಬೇಕು. ಹಾಗೆ ಇವತ್ತು ತಿಂಡಿಗೆ ನಾನು ದೋಸೆ ಮಾಡಿದ್ದೆ. ದೋಸೆ ಇದು ನೋಡಿ ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಬಿಟ್ಟು ಮಾಡಿದಂತ ದೋಸೆ, ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಆ ರೆಸಿಪಿನೂ ಕೂಡ ಸಹ ನಾನು ಶೂಟ್ ಮಾಡ್ಕೊಂಡಿದೀನಿ, ನೆಕ್ಸ್ಟ್ ಶೇರ್ ಮಾಡ್ತೀನಿ. ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಂತೂ ಕ್ಯೂ ಅಂತೂ ತುಂಬಾನೇ, ದೇವಸ್ಥಾನದಿಂದ ದೂರ ತನಕ ಅಷ್ಟೊಂದು ಕ್ಯೂ ನಿಂತಿತ್ತು.
ಆಮೇಲೆ ಇನ್ನೇನ್ ದೇವಸ್ಥಾನದ ಹತ್ತತ್ರ ಹೋಗ್ತಾ ಇದೀವಿ ಅಂದಾಗ ಆ ದೇವಸ್ಥಾನದವರ ಒಬ್ರು ಬಂದ್ಬಿಟ್ಟು ಹೇಳಿದ್ರು, ಒಳಗಡೆ ಎಲ್ಲ ಹೋಗ್ಬಿಟ್ಟು ನೀವು ಆರತಿಯನ್ನ ರೆಡಿ ಮಾಡ್ಕೊಳೋದಕ್ಕೆ ಜಾಗ ಇಲ್ಲ, ತುಂಬಾನೇ ರಶ್ ಇದೆ, ಹಾಗಾಗಿ ನೀವು ಇಲ್ಲೇ ಆಚರಣೆ ಮಾಡ್ಕೋಬೇಕು ಅಂತೇಳಿ. ಹಾಗೆ ನಾವು ಕ್ಯೂ ಅಲ್ಲಿ ಏನ್ ನಿಂತಿದ್ವಿ ನೋಡಿ, ಹಾಗೆ ಹೋಗ್ತಾ ಹೋಗ್ತಾನೆ ಈ ರೀತಿ ರೆಡಿ ಮಾಡಿದ್ದಾಯ್ತು. ಇವತ್ತಂತೂ ನಿಂತ್ಬಿಟ್ಟೆ ಎಲ್ಲ ನಿಂಬೆಹಣ್ಣಿನ ಆರತಿಯನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು. ಫ್ರೆಂಡ್ಸ್ ಸಹ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗೆ ನಿಂತ್ಬಿಟ್ಟು ಒಬ್ರು ಪ್ಲೇಟ್ ಒಬ್ರನ್ನ ಇಟ್ಕೊಂಡ್ಬಿಟ್ಟು ಹೀಗೆ ರೆಡಿ ಮಾಡ್ಕೊಂಡು ಹೋಗಿದ್ದಾಯ್ತು. ಫೈನಲಿ ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ದೀಪದ ಆರತಿನೂ ಸಹ ಎಲ್ಲ ರೆಡಿ ಮಾಡಿ ಹಚ್ಚಿದ್ದಾಯ್ತು. ತುಂಬಾನೇ ಜನ ಇದ್ರು, ಹಾಗಾಗಿ ತುಂಬಾನೇ ನಾನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕೆಂದ್ರೆ ಒಂದ್ ಕೈಯಲ್ಲಿ ಈ ಕಡೆ ನಿಂಬೆಹಣ್ಣಿನ ದೀಪ ಹಚ್ಚಿಟ್ಟಿದ್ದ ಪ್ಲೇಟ್ ಸಹ ಇತ್ತಲ್ವಾ. ಯಾರಿಗಾದ್ರೂ ಮತ್ತೆ ಸೀರೆ, ಎಲ್ಲಾರು ಸೀರೆ ಎಲ್ಲ ಆತರ ಹಾಕೊಂಡ್ ಬಂದಿದ್ರಲ್ವಾ, ಸೀರೆ ಅಥವಾ ಕೂದ್ಲಿಗೆ ಏನಾದ್ರು ತಾಕ್ಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪನೇ ನಾನು ವಿಡಿಯೋ ಮಾಡ್ಕೊಂಡಿದ್ದಂಥದ್ದು. ತುಂಬಾನೇ ರಶ್ ಇತ್ತು. ಒಳಗಡೆ ಹೋಗ್ಬಿಟ್ಟು ನಮ್ಮ ಆರತಿ ಎಲ್ಲ ಮಾಡ್ಬಿಟ್ಟು ನಿಂಬೆಹಣ್ಣಿಂದ ಈಚೆ ಬಂದ್ವಿ. ನೋಡಿ ಎಷ್ಟೊಂದು ರಶ್ ಇದಾರೆ ಅಂತ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಒಂದು 10 ಗಂಟೆ ಮೇಲೆ ದೇವಸ್ಥಾನದಲ್ಲಿ ನೋಡಿ ಇಷ್ಟೊಂದು ರಶ್ ಇರುತ್ತೆ. ಅದೇ ಬೆಳಗ್ಗೆನೆ ಬೇಗ ಹೋದ್ರೆ ಇಷ್ಟೊಂದು ರಶ್ ಇರಲ್ಲ ಅನ್ಸುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಈಸಿಯಾಗಿ ಯಾವ ರೀತಿ ನಾವು ಸೀರೆಗಳನ್ನ ಉಡ್ಸ್ಬಹುದು ಲಕ್ಷ್ಮೀ ದೇವಿಗೆ ಅಂತ ಹೇಳಿ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ